Hi students, as you know, in previous class we have discussed one problem on single column cash book. ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಇದ್ದಾಗ ಯಾವ ಥರ ಸೊಲ್ಯೂಷನ್ ಮಾಡ್ಬೇಕು, ಅದಕ್ಕೆ ಯಾವ ಥರ ಕಾಲಮ್ ಬರ್ತದೆ ಅಂತೇಳಿ ನೋಡಿದ್ದೇವೆ. ಈ ಕ್ಲಾಸ್ ಒಳಗೆ ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅದರದ್ದು ಕ್ವಶನ್ ಯಾವ ಥರ ಬರ್ತದೆ, ಅದಕ್ಕೆ ಸೊಲ್ಯೂಷನ್ ಯಾವ ಥರ ಮಾಡ್ಬೇಕಂತೇಳಿ ನೋಡ್ತಾ ಹೋಗೋಣ. ಸಿ ದ ಕ್ವಶನ್ ಏನಿದೆ ನೋಡ್ರಿ. The following transactions related to Messrs Tools India. ಡೇಟ್ ಕೊಟ್ಟಿದ್ದಾನೆ, ಡೀಟೇಲ್ಸ್ ಇದೆ, ದೆನ್ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾನೆ. ಡೇಟ್ ಟ್ರಾನ್ಸಾಕ್ಷನ್ಸ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಕ್ಯಾಶ್ ಬ್ಯಾಲೆನ್ಸ್, ಪರ್ಚೇಸ್ ಗೂಡ್ಸ್ ಬೈ ಚೆಕ್, ಸೇಲ್ಸ್, ಪರ್ಚೇಸ್ ಮಷಿನರಿ ಆ್ಯಂಡ್ ಸೋ ಆನ್. ಪೇಡ್ ಸ್ಯಾಲರಿವರೆಗೂ ಟ್ರಾನ್ಸಾಕ್ಷನ್ಸ್ ಇದ್ದಾವೆ. ಈ ಎಲ್ಲ ಟ್ರಾನ್ಸಾಕ್ಷನ್ಸ್ ಒಳಗೆ ಏನಾಗಿರ್ತದಪ್ಪ ಅಂತಂದರೆ ವಿ ನೀಡ್ ಟು ಟೇಕ್ ಕೇರ್ ಆಫ್ ಓನ್ಲಿ ಕ್ಯಾಶನ್ನು ಮಾತ್ರ ನಾವು ಇಲ್ಲಿ ಥಿಂಕ್ ಮಾಡಬೇಕು. ಕ್ಯಾಶ್ ಇದೆ, ಯಾವ ಟ್ರಾನ್ಸಾಕ್ಷನ್ ಒಳಗೆ ಕ್ಯಾಶ್ ಬರ್ತಾಯಿದೆ, ಯಾವ ಟ್ರಾನ್ಸಾಕ್ಷನಿಂದ ನಮ್ಮ ಕ್ಯಾಶ್ ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ ಒಳಗಿರುವಂಥ ಕ್ಯಾಶ್ ಆ ಪಾರ್ಟ್ನರ್ಶಿಪ್ ಫರ್ಮ್ ಬಿಟ್ಟು ಹೋಗ್ತಾ ಇದೆ ಅಥವಾ ಬಿಸ್ನೆಸ್ ಬಿಟ್ಟು ಕ್ಯಾಶ್ ಹೊರಗೆ ಹೋಗುವಂಥ ಟ್ರಾನ್ಸಾಕ್ಷನ್ಸ್ ಯಾವೆಲ್ಲ ಇದಾವಲ್ಲ ಅದನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡಬೇಕಾಗ್ತದೆ ಆನ್ ಕ್ರೆಡಿಟ್ ಸೈಡ್. ಹಾಗಾದರೆ ಇಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಹಾಕುವಾಗ 2 ಸೈಡ್ಸ್ ಬರ್ತದೆ, ಒಂದು ಡೆಬಿಟ್ ಸೈಡ್, ಇನ್ನೊಂದು ಕ್ರೆಡಿಟ್ ಸೈಡ್ ಅಂತೇಳಿ. ಓಕೆ, ಡೆಬಿಟ್ ಸೈಡ್ ನಾವು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಮಾಡುವಾಗ ನೋಡಿದ್ದೇವೆ, ರಿಸಿಪ್ಟ್ಸ್ ಅಂತೇಳಿ ಬರಿತೀವಿ. ಡೇಟ್ ರಿಸಿಪ್ಟ್ಸ್ LF ಕ್ಯಾಶ್. ಅದೇ ಥರ ಕ್ರೆಡಿಟ್ ಸೈಡ್ ಡೇಟ್ ಪೇಮೆಂಟ್ಸ್ LF ಕ್ಯಾಶ್ ಬ್ಯಾಂಕ್ ಅಂತೇಳಿ ಬರಿತೀವಿ. ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಒಳಗೆ ಓನ್ಲಿ ಕ್ಯಾಶ್ ಕಾಲಮ್ ಬರ್ತದೆ. ಇಲ್ಲಿ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಕ್ಯಾಶ್ ಎರಡು ಟ್ರಾನ್ಸಾಕ್ಷನ್ಸ್ ಆಗ್ತಾವೆ, 2 ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್. ಒಂದು ಕ್ಯಾಶ್ ಮುಖಾಂತರ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ನಡೀತಿರ್ತಾವೆ. ಅದೇ ಥರ ಇನ್ನೊಂದು ಟ್ರಾನ್ಸಾಕ್ಷನ್ ಬ್ಯಾಂಕ್ ಥ್ರೂ ನಡೀತದೆ. ಅಂದರೆ ನಾವು ಚೆಕ್ ಇಶ್ಯೂ ಮಾಡ್ತೇವೆ ಕೆಲವೊಂದು ಸಲ, ಅಥವಾ ಕೆಲವೊಂದು ಸಲ ಬ್ಯಾಂಕಿಂದ ವಿಡ್ರಾಲ್ ಮಾಡ್ಕೊಳ್ಳೋದಾಗಲಿ, ಬ್ಯಾಂಕ್ ಒಳಗೆ ಡಿಪಾಸಿಟ್ ಮಾಡೋದಾಗಲಿ, ಇವೆಲ್ಲ ಟ್ರಾನ್ಸಾಕ್ಷನ್ಸ್ ಏನಿದಾವಲ್ಲ ಬ್ಯಾಂಕ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್. ಬ್ಯಾಂಕ್ ಕಾಲಮ್ ಒಳಗೆ ಅದರದ್ದು ಅಮೌಂಟ್ ಹಚ್ಚಬೇಕಾಗ್ತದೆ. ಅದೇ ಥರ ನಾವೇನಾದರೂ ಕ್ಯಾಶ್ ಪೇಮೆಂಟ್ ಮಾಡ್ತಾಯಿದ್ದೀವಿ, ಸಪೋಸ್ ವಿ ಆರ್ ಪೇಯಿಂಗ್ ಸ್ಯಾಲ್ರಿ ಟು ಸಮ್ ಒನ್ ಇನ್ ಕ್ಯಾಶ್ ಪೇ ಮಾಡ್ತಾಯಿದ್ದೀವಿ, ಅಂಥ ಸಂದರ್ಭದಲ್ಲಿ ನಾವು ಕ್ಯಾಶ್ ಕಾಲಮ್ ಒಳಗೆ ಅಮೌಂಟನ್ನು ಹಚ್ಚಬೇಕಾಗ್ತದೆ. ಹಾಗಾದರೆ ಟ್ರಾನ್ಸಾಕ್ಷನ್ಸನ್ನು 1 by 1 ಇಲ್ಲಿ ಆಲ್ರೆಡಿ ಸೊಲ್ಯೂಷನ್ ಮಾಡಿದ್ದಿದೆ. ನಿಮಗೆ ಡೇಟ್ ವೈಸ್ ಆ್ಯಂಡ್ ಟ್ರಾನ್ಸಾಕ್ಷನ್ ವೈಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಬರೀತಾ ಹೋಗ್ರಿ, ಕ್ವಶನ್ ಬರ್ಕೋರಿ, ದೆನ್ ಸೊಲ್ಯೂಷನ್ ಕೂಡ ಇದೆ ನಿಮ್ಮ ಮುಂದೆ, ಅದನ್ನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗ್ರಿ. ಓಕೆ, ದ ಫಸ್ಟ್ ಟ್ರಾನ್ಸಾಕ್ಷನ್ ಈಸ್ ಬ್ಯಾಂಕ್ ಬ್ಯಾಲೆನ್ಸ್. ನಮ್ಮಲ್ಲಿ ಪ್ರೀವಿಯಸ್ ಇಯರ್ ಒಳಗೆ ಇದ್ದಂತಹ ಬ್ಯಾಂಕ್ ಬ್ಯಾಲೆನ್ಸ್ 42,000 ರುಪೀಸ್ ಇದೆ. ಆ 42,000 ರುಪೀಸ್ ಏನು ಮಾಡಿದ್ದಾರಪ್ಪ ಅಂತಂದರೆ ಡೆಬಿಟ್ ಸೈಡ್ ತೊಗೊಂಡು ಬರ್ತಾ ಇದ್ದಾರೆ. ಅದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗ್ತದೆ ಫಾರ್ ನೆಕ್ಸ್ಟ್ ಇಯರ್. ನಾವೇನು ಇವಾಗ ಈ ಇಯರ್ ಒಳಗೆ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀವೋ ಆ ಇಯರ್ಗೆ ಅದು ಬ್ರಾಡ್ ಡೌನ್ ಆಗ್ತದೆ. ಡೇಟ್ ಕಾಲಮ್ ಒಳಗೆ ಡೇಟ್ ಹಾಕ್ರಿ ಆನ್ 1st ಸೆಪ್ಟೆಂಬರ್, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಬ್ಯಾಂಕ್ ಕಾಲಮ್ ಒಳಗೆ 42,000 ರುಪೀಸ್ ಹಚ್ಚಬೇಕು. ಅದೇ ಥರ ಕ್ಯಾಶ್ ಬ್ಯಾಲೆನ್ಸು ಕೂಡ ಇದೆ. ಆನ್ September 1 ಸೇಮ್ ಡೇಟ್ ಒಳಗೆ ಕ್ಯಾಶ್ ಬ್ಯಾಲೆನ್ಸು ಕೂಡ ಕೊಟ್ಟಿದ್ದಾನೆ. ಹೌ ಮಚ್? 15,000 ರುಪೀಸ್. ಡೇಟ್ ಕಾಲಮ್ ಒಳಗೆ ಡೇಟ್ ಬರೀರಿ. ಅದೇ ಥರ ಡೆಬಿಟ್ ಸೈಡ್ ಬರ್ತದೆ, ಅದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ 15,000 ಕ್ಯಾಶ್ ಒಳಗೆ ಹಚ್ಬೋದು. ಈ ಎರಡು ಟ್ರಾನ್ಸಾಕ್ಷನ್ಗೆ ಬೇರೆ ಬೇರೆ ಎಂಟ್ರಿ ಮಾಡಿದರೂ ನಡೀತದೆ, ಅಥವಾ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಒಂದೇ ಸಲ ನೀವು ಬರೋದು ಅಮೌಂಟ್ ಬೇರೆ ಬೇರೆ ಕಾಲಮ್ ಒಳಗೆ ಕ್ಯಾಶ್ ಕಾಲಮ್ ಆ್ಯಂಡ್ ಬ್ಯಾಂಕ್ ಕಾಲಮ್ ಒಳಗೆ ಬರೋದ್ರೂ ನಡೀತದೆ. ಇಲ್ಲೇ ಎರಡು ಎಂಟ್ರಿಯನ್ನು ಒಂದೇ ಟ್ರಾನ್ಸಾಕ್ಷನ್ ಮುಖಾಂತರ ಮಾಡ್ತಾರೆ. ಸೊ ಕ್ಯಾಶ್ ಒಳಗೆ 15,000, ಬ್ಯಾಂಕ್ ಒಳಗೆ 42,000 ರುಪೀಸ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡಿದ್ದಾರೆ. ದೆನ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ನೋಡಿರಿ, ಕ್ವಶನ್ ನೋಡಿರಿ. ಪರ್ಚೇಸ್ಡ್ ಗೂಡ್ಸ್ ಬೈ ಚೆಕ್ ರುಪೀಸ್ 12,000. September 4ಗೆ ಏನಾಗ್ತಾ ಇದೆ, ಒಂದು ಗೂಡ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದರ ಪೇಮೆಂಟ್ ಚೆಕ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಕ್ಯಾಶ್ ಏನಾಗ್ತಾ ಇದೆ, ಪರ್ಚೇಸ್ ಮಾಡಿದರೆ ಕ್ಯಾಶ್ ಹೋಗ್ತಾ ಇದೆ. ಸೊ ವಿ ಹ್ಯಾವ್ ಟು ಕ್ರೆಡಿಟ್ ದಿಸ್ ಟ್ರಾನ್ಸಾಕ್ಷನ್. ಈ ಟ್ರಾನ್ಸಾಕ್ಷನ್ ಏನಿದೆ ಅಲ್ಲ, ನಾವು ಕ್ರೆಡಿಟ್ ಸೈಡ್ ಪೇಮೆಂಟ್ ಸೈಡ್ ರೆಕಾರ್ಡ್ ಮಾಡಬೇಕಾಗ್ತದೆ. ಡೇಟ್ ಕಾಲಮ್ ಒಳಗೆ ಡೇಟ್ ಬರೀರಿ 04 September 04. ದೆನ್ ಪೇಮೆಂಟ್ ಸೈಡ್ ಅಲ್ಲಿ ಟ್ರಾನ್ಸಾಕ್ಷನ್ ನೇಮ್ ಏನು ಬರೀಬೇಕಪ್ಪ ಅಂತಂದರೆ ಪರ್ಚೇಸಸ್. ದೆನ್ ಅಮೌಂಟ್ ಕಾಲಮ್ ಇಲ್ಲೇ ನಾವು ಬ್ಯಾಂಕ್ ಕಾಲಮ್ ಯೂಸ್ ಮಾಡ್ಬೇಕು, ಯಾಕಂದರೆ ಪೇಮೆಂಟ್ಸ್ ಥ್ರೂ ಚೆಕ್ ಆಗ್ತಾಯಿದೆ, ಚೆಕ್ ಮುಖಾಂತರ ಪೇಮೆಂಟ್ ಮಾಡ್ತಾಯಿದ್ದಾರೆ, ಅಲ್ಟಿಮೇಟ್ಲಿ ಬ್ಯಾಂಕ್ ಮುಖಾಂತರ ಪೇಮೆಂಟ್ ಮಾಡ್ತಾಯಿದ್ದಾರೆ. ಸೊ ವಿ ನೀಡ್ ಟು ರೈಟ್ ದ ಅಮೌಂಟ್ ಇನ್ ದ ಕಾಲಮ್ ಆಫ್ ಬ್ಯಾಂಕ್. ದೆನ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಸಿ ದ ಕ್ವಶನ್. ಸೇಲ್ಸ್ ಆಫ್ ದ ಗೂಡ್ಸ್ ಫಾರ್ ಕ್ಯಾಶ್.
6,000 ರುಪೀಸ್ ಇದೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಗೂಡ್ಸ್ ಸೇಲ್ ಮಾಡ್ತಾ ಇದ್ದಾರೆ, ಅದರಿಂದ ಕ್ಯಾಶ್ ಬರ್ತಾ ಇದೆ. ಓಕೆ, ಸೇಲ್ ಮಾಡಿದರೆ ಕ್ಯಾಶ್ ಬರ್ತಾ ಇದೆ. ಕ್ಯಾಶ್ ಬರ್ತಾ ಇದೆಪ್ಪ ಅಂತಂದರೆ ದಟ್ ಈಸ್ ವಾಟ್ ರಿಸಿಪ್ಟ್ ಸೈಡ್ ಬರ್ತದೆ. ಸೊ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಿರಿ ಟ್ರಾನ್ಸಾಕ್ಷನ್ಸ್. ಡೇಟ್ ಕಾಲಮ್ ಒಳಗೆ 8 ಬರೀರಿ, 08. ರಿಸಿಪ್ಟ್ಸ್ ಕಾಲಮ್ ಒಳಗೆ ಸೇಲ್ಸ್ ಅಂತೇಳಿ ಬರೀರಿ. ದೆನ್ ಕ್ಯಾಶ್ ಬರ್ತಾ ಇದೆ, ಅದಕ್ಕೆ ಕ್ಯಾಶ್ ಕಾಲಮ್ ಒಳಗೆ 6,000 ರುಪೀಸ್ ರೆಕಾರ್ಡ್ ಮಾಡಿರಿ. ಇದಾದಮೇಲೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಕ್ವಶನ್ ನೋಡಿರಿ. ಸೆಪ್ಟೆಂಬರ್ 13 ಟ್ರಾನ್ಸಾಕ್ಷನ್ ಇದೆ. ಪರ್ಚೇಸ್ಡ್ ಮಷಿನರಿ ಬೈ ಚೆಕ್ 5,500 ರುಪೀಸ್ ಇದೆ. ಪರ್ಚೇಸ್ ಮಾಡಿದ್ಲೆ ಆಬ್ವಿಯಸ್ಲಿ ನಮ್ಮ ಕ್ಯಾಶ್ ಹೋಗ್ತಾ ಇದೆ. ಸೊ ಪೇಮೆಂಟ್ ಮಾಡ್ತಾ ಇದ್ದೀವಿ. ಆ ಪೇಮೆಂಟ್ ಮಾಡಿದ್ದನ್ನು ಯಾವ ಸೈಡ್ ಬರೀಬೇಕು ರೀ ನಾವು? ಆನ್ ಕ್ರೆಡಿಟ್ ಸೈಡ್. ಸೊ ಡೇಟ್ ಕಾಲಮ್ ಒಳಗೆ 13 ಡೇಟ್ ಹಾಕ್ರಿ. ಪೇಮೆಂಟ್ ಸೈಡ್ ಮಷೀನ್ ಅಂಥೇಳಿ ಬರೀರಿ. ಯಾಕಂದರೆ ಯಾವ ಗೂಡ್ಸ್, ಯಾವ ಅಸೆಟ್ ನಾವು ಪರ್ಚೇಸ್ ಮಾಡ್ತೇವೋ ಆ ಅಸೆಟ್ ನೇಮ್ ಕೊಟ್ಟಿದ್ದಾನೆ. ಸೊ ವಿ ಹ್ಯಾವ್ ಟು ರೆಕಾರ್ಡ್ ದ ನೇಮ್ ಆಫ್ ಅಸೆಟ್ ಮಷೀನ್. ಆ್ಯಂಡ್ ಅಮೌಂಟ್ ಕಾಲಮ್ ನಾವು ಬ್ಯಾಂಕ್ ಯೂಸ್ ಮಾಡ್ತಾ ಇದ್ದೇವೆ. ಯಾಕಪ್ಪ ಅಂತಂದರೆ ಮಷಿನರಿ ಬೈ ಚೆಕ್ ಇದೆ, ಚೆಕ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಾವು ಅಮೌಂಟ್ ಕಾಲಮನ್ನು ಬ್ಯಾಂಕ್ ಕಾಲಮ್ ಇದೆಯಲ್ಲ ಅಲ್ಲಿ ಅಮೌಂಟ್ ರೆಕಾರ್ಡ್ ಮಾಡಬೇಕಾಗ್ತದೆ, 5,500 ರುಪೀಸ್. ದೆನ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಕ್ವಶನ್ ನೋಡಿರಿ. ಆನ್ ಸೆಪ್ಟೆಂಬರ್ 16 ಸೋಲ್ಡ್ ಗೂಡ್ಸ್ ಆ್ಯಂಡ್ ರಿಸೀವ್ಡ್ ಅ ಚೆಕ್ ಡಿಪಾಸಿಟೆಡ್ ದ ಸೇಮ್. ಅಂದರೆ ಗೂಡ್ಸ್ ಸೇಲ್ ಮಾಡ್ತಾ ಇದ್ದಾರೆ. ಗೂಡ್ಸ್ ಸೇಲ್ ಮಾಡಿದರೆ ಅದು ನಮ್ಗೆ ಕ್ಯಾಶ್ ಬರ್ತಾ ಇದೆಯಲ್ಲ, ಆ ಕ್ಯಾಶ್ ಬರ್ತಾ ಇಲ್ಲ. ಸೊ ಅದು ಚೆಕ್ ಮುಖಾಂತರ ಬರ್ತಾ ಇದೆ, ಚೆಕ್ ಕೊಡ್ತಾ ಇದ್ದಾರೆ. ನಾವು ಯಾರಿಗೆ ಸೇಲ್ ಮಾಡಿದ್ದೀವೋ ಅವರು ನಮಗೆ ಚೆಕ್ ಕೊಡ್ತಾ ಇದ್ದಾರೆ, ಕ್ಯಾಶ್ ಕೊಡ್ತಾ ಇಲ್ಲ. ಸೊ ಅಲ್ಟಿಮೇಟ್ಲಿ ಸೇಲ್ ಮಾಡಿದರೆ ಅದು ರಿಸಿಪ್ಟ್ ಆಗ್ತದೆ. ವಾಟ್ ಎವರ್ ಕ್ಯಾಶ್, ಅದು ಕ್ಯಾಶ್ ಮುಖಾಂತರ ಬರ್ಬೋದು, ಕ್ಯಾಶ್ ಇನ್ ಹ್ಯಾಂಡ್ ಬರ್ಬೋದು, ಅಥವಾ ಬ್ಯಾಂಕ್ ಮುಖಾಂತರ ಬರ್ತದೆ. ಅಲ್ಟಿಮೇಟ್ಲಿ ಕ್ಯಾಶ್ ಬರ್ತಾ ಇದೆ ಇಲ್ಲಿ. ಸೊ ವಿ ಹ್ಯಾವ್ ಟು ರೆಕಾರ್ಡ್ ಆನ್ ಡೆಬಿಟ್ ಸೈಡ್, ರಿಸಿಪ್ಟ್ ಸೈಡ್ 16th ಡೇಟ್ ಹಾಕ್ರಿ. ಸೇಲ್ಸ್ ಅಂತೇಳಿ ಬರೀರಿ. ಬ್ಯಾಂಕ್ ಕಾಲಮ್ ಒಳಗೆ ಅಮೌಂಟ್ ಬರೀಬೇಕಾಗ್ತದೆ. ಯಾಕಂತಂದರೆ ಚೆಕ್ ಬರ್ತಾ ಇದೆ, ಚೆಕ್ ಅಂತಂದರೆ ಬ್ಯಾಂಕ್ ಮುಖಾಂತರ ಬರ್ತದೆ, 4,500 ರುಪೀಸ್. ಅದಾದಮೇಲೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಆನ್ ಸೆಪ್ಟೆಂಬರ್ 17 ಇದೆ. ಸೆಪ್ಟೆಂಬರ್ 17 ಪರ್ಚೇಸ್ಡ್ ಗೂಡ್ಸ್ ಫ್ರಾಮ್ ಮರಿಯಾಲಾ ಇನ್ ಕ್ಯಾಶ್. ಗೂಡ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಮರಿಯಾಲಾ ಅವ್ರ ಕಡೆಯಿಂದ. ಕ್ಯಾಶ್ ಗೂಡ್ಸ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಮರಿಯಾಲಾ ಕಡೆಯಿಂದ, ಕ್ಯಾಶ್ ಕೊಡ್ತಾ ಇದ್ದೀವಿ ಅವ್ರಿಗೆ. ಸೊ ಪರ್ಚೇಸ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಕ್ಯಾಶ್ ಹೋಗ್ತಾ ಇದೆ. ಪರ್ಚೇಸ್ ಮಾಡಿದ್ದನ್ನು ಮತ್ತೆ ಕ್ರೆಡಿಟ್ ಸೈಡ್ ಬರೀರಿ, ಪೇಮೆಂಟ್ ಸೈಡ್. ಸೆಪ್ಟೆಂಬರ್ 17 ಅಂಥೇಳಿ ಡೇಟ್ ಹಾಕ್ರಿ. ಪರ್ಚೇಸಸ್ ಅಂಥೇಳಿ ಪೇಮೆಂಟ್ ಸೈಡ್ ಬರೀರಿ. ದೆನ್ ಅಮೌಂಟ್ ಕಾಲಮ್ ಕ್ಯಾಶ್ ಯೂಸ್ ಮಾಡ್ಬೇಕು. ಯಾಕಂದರೆ ನಾವು ಕ್ಯಾಶ್ ಕೊಡ್ತಾ ಇದ್ದೇವೆ, 17,400 ರುಪೀಸ್. ಅದೇ ಥರ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡ್ರಿ ಏನಿದೆ. ಪರ್ಚೇಸ್ ಸ್ಟೇಷ್ನರಿ ಬೈ ಚೆಕ್. ಸ್ಟೇಷ್ನರಿ ಪರ್ಚೇಸ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಕ್ಯಾಶ್ ಕೊಡ್ತಾ ಇಲ್ಲ, ಚೆಕ್ ಪೇಮೆಂಟ್ ಮಾಡ್ತಾ ಇದ್ದೇವೆ. ಸೊ ಪೇಮೆಂಟ್ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಅದು ಪೇಮೆಂಟ್ ಸೈಡ್ ಬರ್ತದೆ. ಏನು ಪರ್ಚೇಸ್ ಮಾಡ್ತಾ ಇದ್ದೇವೆ? ಗೂಡ್ಸ್ ಅಂಥೇಳಿ ಕೊಟ್ಟಿಲ್ಲ, ಸ್ಟೇಷ್ನರಿ ಅಂಥೇಳಿ ಪರ್ಟಿಕ್ಯುಲರ್ಲಿ ಅಸೆಟ್ ನೇಮ್ ಕೊಟ್ಟಿದ್ದಾನೆ. ಸೊ ವಿ ಹ್ಯಾವ್ ಟು ರೆಕಾರ್ಡ್ ದ ನೇಮ್ ಆಫ್ ಅಸೆಟ್ ಆನ್ ಪೇಮೆಂಟ್ ಸೈಡ್. ಪೇಮೆಂಟ್ ಸೈಡ್ ನೋಡಿರಿ, ಡೇಟ್ ಹಾಕ್ರಿ 20th ಸೆಪ್ಟೆಂಬರ್. 20th ಸೆಪ್ಟೆಂಬರ್ ಒಳಗೆ ಸ್ಟೇಷ್ನರಿ ಪರ್ಚೇಸ್ ಮಾಡ್ತಾ ಇದ್ದೇವೆ. ಸೊ ಸ್ಟೇಷ್ನರಿ ಅಂತೇಳಿ ಬರೀರಿ. ಅಮೌಂಟ್ ಕಾಲಮ್ ಯಾವುದು ಯೂಸ್ ಮಾಡಬೇಕಪ್ಪ ಅಂತಂದರೆ ನಾವು ಚೆಕ್ ಪೇಮೆಂಟ್ ಮಾಡ್ತಾ ಇದ್ದೇವೆ, ಕ್ಯಾಶ್ ಕೊಡ್ತಾ ಇಲ್ಲ, ಚೆಕ್ ಪೇಮೆಂಟ್. ಸೊ ಚೆಕ್ ಅಂತಂದರೆ ಬ್ಯಾಂಕ್ ಮುಖಾಂತರ ಹೋಗ್ತದೆ ಅಮೌಂಟ್. ಸೊ ಬ್ಯಾಂಕ್ ಕಾಲಮ್ ಒಳಗೆ ಅಮೌಂಟ್ ಬರೀರಿ, 1,100 ರುಪೀಸ್. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡ್ರಿ. ಸೆಪ್ಟೆಂಬರ್ 24th ಆಗ್ತಾಯಿದೆ. ಚೆಕ್ ಗಿವನ್ ಟು ರೋಹಿತ್ ಅವರಿಗೆ ಚೆಕ್ ಕೊಡ್ತಾ ಇದ್ದೀವಿ. ಅಮೌಂಟ್ ಎಷ್ಟಿದೆ? 1,500. ನೀವು ಯಾರಿಗೆ ಚೆಕ್ ಕೊಟ್ಟರೆ ಕ್ಯಾಶ್ ಏನಾಗಿರ್ತದೆ? ಹೋಗಿರ್ತದೆ. ಓಕೆ, ಗೋಸ್ ಔಟ್ ಆಗಿರ್ತದೆ. ಕ್ಯಾಶ್ ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ ಯಾರಿಗೆ? ರೋಹಿತ್ ಅವರಿಗೆ. ಪೇಮೆಂಟ್ ಸೈಡ್ ರೆಕಾರ್ಡ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ರೋಹಿತ್ ಅವರ ಹೆಸರು ಬರಿಬೇಕು. ಯಾರಿಗೆ ನಾವು ಪೇಮೆಂಟ್ ಮಾಡ್ತಾ ಇದೆಯೋ ಅವರ ಹೆಸರು ಬರಿಬೇಕಾಗ್ತದೆ. ಸೊ 24th ಸೆಪ್ಟೆಂಬರ್ಗೆ ಟ್ರಾನ್ಸಾಕ್ಷನ್ ಆಗ್ತಾಯಿದೆ. ಡೇಟ್ ಆಫ್ ಟ್ರಾನ್ಸಾಕ್ಷನ್ 24 ಬರೀರಿ. ಅದಾದಮೇಲೆ ದೆನ್ 24th ಟ್ರಾನ್ಸಾಕ್ಷನ್ ಬರೆದ್ರಿ. ಡೇಟ್, ಟ್ರಾನ್ಸಾಕ್ಷನ್ ನೇಮ್ ರೋಹಿತ್ ಅಂತೇಳಿ ಬರಿಬೇಕು. ವೈ? ಬಿಕಾಸ್ ನಾವು ಯಾರಿಗೆ ಪೇಮೆಂಟ್ ಮಾಡ್ತಾ ಇದ್ದೇವೆ ಅವ್ರ ಹೆಸರು ಬರಿಬೇಕಾಗ್ತದೆ. ದೆನ್ ಅಮೌಂಟ್ ಕಾಲಮ್ ಕ್ಯಾಶ್ ಯೂಸ್ ಮಾಡೋಂಗಿಲ್ಲ, ಬ್ಯಾಂಕ್ ಕಾಲಮ್ ಯೂಸ್ ಮಾಡಬೇಕಾಗ್ತದೆ. ಯಾಕಂದರೆ ನಾವು ಚೆಕ್ ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ 1,500 ಬ್ಯಾಂಕ್ ಕಾಲಮ್ ಒಳಗೆ ರೆಕಾರ್ಡ್ ಮಾಡಿರಿ. ಅದಾದಮೇಲೆ ಕ್ಯಾಶ್ ವಿಡ್ರಾನ್ ಫ್ರಾಮ್ ಬ್ಯಾಂಕ್.
ಬ್ಯಾಂಕಿಂದ ಕ್ಯಾಶ್ ವಿಡ್ರಾನ್ ಮಾಡ್ಕೊತಾ ಇದ್ದೇವೆ. ಕ್ಯಾಶ್ ಬ್ಯಾಂಕಿಂದ ವಿಡ್ರಾನ್ ಮಾಡ್ಕೊತಾ ಇದ್ದೇವೆ. ಸೊ ಕ್ಯಾಶ್ ಬಂದಂತಹ ಎಂಟ್ರಿ ಇಲ್ಲಿ ನೋಡ್ರಿ ಏನಾಗ್ತಾ ಇದೆ, ಬ್ಯಾಂಕಿಂದ ಕ್ಯಾಶ್ ವಿಡ್ರಾನ್ ಮಾಡ್ಕೊತಾ ಇದ್ದೇವೆ. ಇದಕ್ಕೆ ನಾವು ಕಾಂಟ್ರಾ ಎಂಟ್ರಿ ಅಂತೇಳಿ ಹೇಳ್ತೇವೆ. ಬ್ಯಾಂಕ್ ಮತ್ತು ಕ್ಯಾಶ್ ಎರಡೂ ಒಂದೇ ಟ್ರಾನ್ಸಾಕ್ಷನ್ ಒಳಗೆ ಇರ್ತಾ ಇದೆಯಪ್ಪ ಅಂತಂದರೆ ಆ ಟ್ರಾನ್ಸಾಕ್ಷನ್ಗೆ ನಾವು ಕಾಂಟ್ರಾ ಎಂಟ್ರಿ ಅಂತೇಳಿ ಹೇಳ್ತೇವೆ. ಕಾಂಟ್ರಾ ಎಂಟ್ರಿ ನೆನಪಿಟ್ಕೊರಿ. ಇದು ಎವ್ರಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಒಳಗೆ ಒಂದು ಟ್ರಾನ್ಸಾಕ್ಷನ್ ಕಂಪಲ್ಸರಿಯಾಗಿ ಬಂದು ಬರ್ತದೆ ಎಕ್ಸಾಮ್ ಒಳಗೆ. ಸೊ ಕಾಂಟ್ರಾ ಎಂಟ್ರಿ ಯಾವ ಥರ ರೆಕಾರ್ಡ್ ಮಾಡಬೇಕಪ್ಪ ಅಂತಂದರೆ, ಇನ್ ಬೋತ್ ಸೈಡ್, ಡೆಬಿಟ್ ಸೈಡ್ ಆ್ಯಸ್ ವೆಲ್ ಆಸ್ ಕ್ರೆಡಿಟ್ ಸೈಡ್, ವಿ ಹ್ಯಾವ್ ಟು ರೆಕಾರ್ಡ್ ಆನ್ ಬೋತ್ ಸೈಡ್. ಎರಡೂ ಸೈಡ್ ನಾವು ಏನು ಮಾಡಬೇಕಾಗ್ತದೆ, ಈ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡಬೇಕಾಗ್ತದೆ, ಕಾಂಟ್ರಾ ಟ್ರಾನ್ಸಾಕ್ಷನ್ಸ್. ಯಾಕಪ್ಪ ಅಂತಂದರೆ ಇಲ್ಲಿ ಕ್ಯಾಶ್ಗೂ ಕೂಡ ಎಫೆಕ್ಟ್ ಆಗ್ತಾಯಿದೆ, ಬ್ಯಾಂಕ್ ಬ್ಯಾಲೆನ್ಸ್ಗೂ ಕೂಡ ಎಫೆಕ್ಟ್ ಆಗ್ತಾಯಿದೆ. ಸೊ ಎರಡೂ ಐಟಮ್ಸ್ಗೆ ಏನು ಎಫೆಕ್ಟ್ ಆಗ್ತಾ ಇದೆಯಲ್ಲ ಅದನ್ನು ನಾವು ಎರಡೂ ಕಡೆ, ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡೂ ಕಡೆ ರೆಕಾರ್ಡ್ ಮಾಡಬೇಕಾಗ್ತದೆ. ಫಸ್ಟ್ ಏನು ಯಾವ ಸೈಡ್ ಮಾಡಿ ನೋಡಿರಿ, ಯಾವುದಾದ್ರೂ ಸೈಡ್ ಮಾಡ್ಬೋದು ನೀವು. ಕ್ಯಾಶ್ ಥಿಂಕ್ ಮಾಡಿರಿ. ಕ್ಯಾಶ್ ಏನಾಗ್ತಾಯಿದೆ, ಕ್ಯಾಶ್ ಬರ್ತಾ ಇದೆ. ಫಸ್ಟ್ ಕ್ಯಾಶ್ ವಿಡ್ರಾನ್ ಮಾಡ್ಕೊತಾ ಇದೆಯಪ್ಪ ಅಂತಂದರೆ ಕ್ಯಾಶ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ, 10,000 rupees. ಸೊ ರಿಸಿಪ್ಟ್ ಸೈಡ್ ನಾವು ಬರಿಬೇಕಾಗ್ತದೆ 27th September. ಎಲ್ಲಿಂದ ಬರ್ತಾ ಇದೆ, ಬ್ಯಾಂಕಿಂದ ಬರ್ತಾ ಇದೆ ಕ್ಯಾಶ್. ಸೊ LF ಒಳಗೆ ಸಿ ಅಂತೇಳಿ ಬರೀರಿ. ದಟ್ ಈಸ್ ವಾಟ್ ಕಾಂಟ್ರಾ ಅಂಥೇಳಿ ತೋರಿಸ್ತದೆ. ಸೊ ಅಮೌಂಟ್ ಕಾಲಮ್ ಕ್ಯಾಶ್ ಏನು ಬರ್ತಾ ಇದೆ ನಮ್ಗೆ ಬ್ಯಾಂಕಿಂದ 10,000 rupees ಕ್ಯಾಶ್ ಬರ್ತಾ ಇದೆ, ಅದನ್ನು ರೆಕಾರ್ಡ್ ಮಾಡಬೇಕು. ಅದಾದಮೇಲೆ ಕ್ರೆಡಿಟ್ ಸೈಡ್, ಪೇಮೆಂಟ್ ಸೈಡ್. ಇವಾಗ ಬ್ಯಾಂಕ್ನವ್ರು ಏನು ಮಾಡ್ತಾ ಇದ್ದಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಅದೇ ಕ್ಯಾಶ್, ಸೇಮ್ ಕ್ಯಾಶ್ ಪೇಮೆಂಟ್ ಆಗ್ತಾಯಿದೆ. ಸೊ ನಾವು ಪೇಮೆಂಟ್ ಸೈಡು ಕೂಡ ರೆಕಾರ್ಡ್ ಮಾಡಬೇಕಾಗ್ತದೆ. 27th September ಬರೀರಿ. ಪೇಮೆಂಟ್ ಸೈಡ್ ಕ್ಯಾಶ್ ಅಂತೇಳಿ ಬರೀರಿ. ಏನು ಪೇಮೆಂಟ್ ಮಾಡ್ತಾ ಇದ್ದಾರೆ ಅಲ್ಲಿ, ಬ್ಯಾಂಕ್ನವರು ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ LF ಒಳಗೆ ಕಾಂಟ್ರಾ ಎಂಟ್ರಿ, ಸೇಮ್ ಒಂದೇ ಎಂಟ್ರಿ, ಎರಡು ಸೈಡ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗ್ತಾಯಿದೆ. ಅಮೌಂಟ್ ಕಾಲಮ್, ಯಾರು ಪೇಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ, ಬ್ಯಾಂಕ್ನವರು. ಸೊ 10,000 rupees ಆ ಬ್ಯಾಂಕ್ ಕಾಲಮ್ ಒಳಗೆ ಅಮೌಂಟ್ ಬರೀಬೇಕಾಗ್ತದೆ. ಅದಾದಮೇಲೆ ರೆಂಟ್ ಪೇಯ್ಡ್ ಬೈ ಚೆಕ್. 30th ಡೇಟ್ಗೆ ಏನು ಮಾಡ್ತಾ ಇದ್ದಾರೆ, ಚೆಕ್ ಮುಖಾಂತರ ರೆಂಟನ್ನು ಪೇ ಮಾಡ್ತಾ ಇದ್ದಾರೆ. ಸೊ ಪೇಮೆಂಟ್ ಮಾಡಿದ್ದೆ ನಾವು ಆಲ್ವೇಸ್ ಪೇಮೆಂಟ್ ಸೈಡ್ ರೆಕಾರ್ಡ್ ಮಾಡ್ತೇವೆ. ಪೇಮೆಂಟ್ ಸೈಡ್ ರೆಂಟ್ ಅಂತೇಳಿ ಬರೀರಿ. ಡೇಟ್ 30th September ಹಾಕ್ರಿ. ಅಮೌಂಟ್ ಎಷ್ಟಿದೆ, 2,500 ಇದೆ. ಯಾವ ಕಾಲಮ್ ಒಳಗೆ ಬರಬೇಕು ರೀ, ಚೆಕ್ ಮುಖಾಂತರ ಪೇಮೆಂಟ್ ಆಗ್ತಾ ಇದೆಯಪ್ಪ ಅಂತಂದರೆ 2,500 ಬ್ಯಾಂಕ್ ಕಾಲಮ್ ಒಳಗೆ ರೆಕಾರ್ಡ್ ಮಾಡಿರಿ. ಆ್ಯಂಡ್ ಲಾಸ್ಟ್ ಒನ್, September 30 ಪೇಯ್ಡ್ ಸ್ಯಾಲರಿ ₹3,500. ಇಲ್ಲಿ ಸ್ಯಾಲರಿ ಪೇಮೆಂಟ್ ಮಾಡ್ತಾ ಇದ್ದಾರೆ ಆನ್ ದ ಸೇಮ್ ಡೇಟ್ ಆಫ್ 30th September. ಅಮೌಂಟ್ ಎಷ್ಟಿದೆ, 3,500 ಇದೆ. ಬಟ್ ಅಮೌಂಟ್ ಕ್ಯಾಶ್ ಕೊಡ್ತಾ ಇದ್ದಾರೋ ಅಥವಾ ಬ್ಯಾಂಕ್ ಮುಖಾಂತರ ಚೆಕ್ ಮುಖಾಂತರ ಕೊಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಸೊ ವಿ ಹ್ಯಾವ್ ಟು ಅಸ್ಯೂಮ್ ದ್ಯಾಟ್ ದ ಪೇಯ್ಡ್ ಸ್ಯಾಲ್ರಿ, ಚೆಕ್ ಇಲ್ಲಪ್ಪ, ಅದರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲ ಅಂತಂದರೆ ಅದನ್ನು ಕ್ಯಾಶ್ ಮುಖಾಂತರ ಪೇಮೆಂಟ್ ಮಾಡಿದ್ದಾರೆ ಅಂಥೇಳಿ ಅಸ್ಯೂಮ್ ಮಾಡಬೇಕು. ಸೊ ಸ್ಯಾಲರಿ ಅಂಥೇಳಿ ಪೇಮೆಂಟ್ ಸೈಡ್ ಬರೀರಿ. 30th ಡೇಟ್ ಹಾಕ್ರಿ. 3,500 ಕ್ಯಾಶ್ ಕಾಲಮ್ ಒಳಗೆ ಅಮೌಂಟ್ ಬರೀರಿ. ಓಕೆ, ಇದನ್ನು ನಾವು ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡುವಂಥ ಸಿಸ್ಟಮ್ ಇದು. ರೆಕಾರ್ಡ್ ಮಾಡಿದ ಮೇಲೆ ಐ ಹೋಪ್ ದೀಸ್ ಆಲ್ ಟ್ರಾನ್ಸಾಕ್ಷನ್ಸ್ ರೆಕಾರ್ಡಿಂಗ್ ಪ್ರೊಸೆಸ್ ಯು ಹ್ಯಾವ್ ಅಂಡರ್ಸ್ಟುಡ್. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತೇಳಿ ತಿಳ್ಕೊತೇನೆ. ದೆನ್ ನಾವು ಅಕೌಂಟ್ ಕ್ಲೋಸ್ ಮಾಡಬೇಕಾಗ್ತದೆ. ಕ್ಯಾಶ್ ಅಕೌಂಟ್, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಕೌಂಟ್ ಕ್ಲೋಸ್ ಮಾಡಬೇಕಾಗ್ತದೆ. ಕ್ಲೋಸ್ ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಒಂದು ಕ್ಯಾಶ್ ಕಾಲಮ್ ತೊಗೊರಿ. ಡೆಬಿಟ್ ಸೈಡ್ ಆ್ಯಸ್ ವೆಲ್ ಆಸ್ ಕ್ರೆಡಿಟ್ ಸೈಡ್ ಎರಡೂ ಸೈಡ್ ಕ್ಯಾಶ್ ಕಾಲಮ್ ಅಮೌಂಟ್ಸನ್ನು ಟೋಟಲ್ ಮಾಡಿರಿ. ಟೋಟಲ್ ನೋಡಿರಿ, ಡೆಬಿಟ್ ಸೈಡ್ ಟೋಟಲ್ ಮಾಡಿದರೆ 15,000, 6,000, 10,000 ಇದೆಲ್ಲ ಟೋಟಲ್ ಮಾಡಿದರೆ 31,000 rupees ಆಗ್ತಾಯಿದೆ. ಅದೇ ಥರ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದರೆ 21,900 ಸಮಥಿಂಗ್ ಆಗ್ತಾಯಿದೆ. ಓಕೆ, ಅಂದರೆ ಡೆಬಿಟ್ ಸೈಡ್ ಅಮೌಂಟ್ ಹೆಚ್ಚಿಗೆ ಇದೆ, 31,000 ಇದೆ. ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಏನಿದೆ ಅಲ್ಲ ಅದು ಕಡಿಮೆ ಬರ್ತಾಯಿದೆ, 21,000 ಸಮಥಿಂಗ್ ಇದೆ. ಸೊ ಯಾವ ಕಡೆ ಹೆಚ್ಚಿಗೆ ಬ್ಯಾಲೆನ್ಸ್ ಇರ್ತದೋ ಅದನ್ನು ಎರಡೂ ಕಡೆ ಸೇಮ್ ಬ್ಯಾಲೆನ್ಸ್ ಬರೀಬೇಕು. 31,000 ಡೆಬಿಟ್ ಸೈಡ್ ಬರೀರಿ ಮತ್ತು ಕ್ರೆಡಿಟ್ ಸೈಡು ಕೂಡ ಬರೀರಿ. ಆ ಕಡಿಮೆ ಯಾವ ಬ್ಯಾಲೆನ್ಸ್ ಯಾವ ಸೈಡ್ ಕಡಿಮೆ ಇದೆಯಲ್ಲ ಅದನ್ನು 31,000 ಒಳಗೆ ಕ್ರೆಡಿಟ್ ಸೈಡ್ ಇರುವಂಥ ಎಲ್ಲ ಐಟಮ್ಸನ್ನು ಮೈನಸ್ ಮಾಡಿರಿ. 31,000 ಮೈನಸ್ 17,400 ಮೈನಸ್ 3,500. ಈ ಎರಡು ಐಟಮ್ಸ್ 31,000 ಒಳಗೆ ಮೈನಸ್ ಮಾಡಿದರೆ ನಮ್ಗೆ ಒಂದು ಬ್ಯಾಲೆನ್ಸ್ ಬರ್ತದೆ 10,100. ಅದಕ್ಕೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಬರಿತೀವಿ ನಾವು. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅದು ಎಟ್ ದ ಎಂಡ್ ಆಫ್ ಮಂತ್
ಮಂತ್ ಎಂಡ್ ಯಾವಾಗ ಆಗ್ತದಲ್ಲ ಆ ಡೇಟ್ಗೆ ಬರಿಬೇಕಾಗ್ತದೆ. ಸೊ ಡೇಟ್ 30th ಸೆಪ್ಟೆಂಬರ್ ಬರೀರಿ. ಅದಾದಮೇಲೆ ಬ್ಯಾಂಕ್ ಕಾಲಮ್ ಕ್ಲೋಸ್ ಮಾಡಬೇಕು. ಬ್ಯಾಂಕ್ ಕಾಲಮ್ ಕ್ಲೋಸ್ ಮಾಡಬೇಕಪ್ಪ ಅಂತಂದರೆ ಡೆಬಿಟ್ ಸೈಡು ಕೂಡ ಟೋಟಲ್ ಮಾಡಿರಿ, ಕ್ರೆಡಿಟ್ ಸೈಡು ಕೂಡ ಟೋಟಲ್ ಮಾಡಿರಿ. ಡೆಬಿಟ್ ಸೈಡ್ 42,000 ಇದೆ, 4,500 ಇದೆ, ಮೀನ್ಸ್ 46,500 ರೂಪೀಸ್ ಆಗ್ತಾಯಿದೆ ಅಮೌಂಟ್. ದೆನ್ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದರೆ 46,000ಗಿಂತ ಕಡಿಮೆ ಆಗ್ತಾಯಿದೆ. ಐ ಥಿಂಕ್ 33,000 ಸಮಥಿಂಗ್ ಬರ್ತಾಯಿದೆ, 33,000 ಸಮಥಿಂಗ್. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನು ಕೊಟ್ಟಿದ್ದಾನಲ್ಲ ಅದನ್ನು ಬಿಡ್ರಿ, ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು ಅದನ್ನು. ಸೊ 33,000 ಕ್ರೆಡಿಟ್ ಸೈಡ್ ಇದೆ, 46,500 ಡೆಬಿಟ್ ಸೈಡ್ ಇದೆ. ಅಮೌಂಟ್ ಯಾವುದು ಹೆಚ್ಚಿಗೆ ಇದೆ ಇಲ್ಲಿ? ಡೆಬಿಟ್ ಸೈಡ್ ಅಮೌಂಟ್ ಹೆಚ್ಚಿಗೆ ಇದೆ. ಸೊ ವಿ ನೀಡ್ ಟು ರೆಕಾರ್ಡ್ ದ ಹೈಯೆಸ್ಟ್ ಅಮೌಂಟ್ ಇನ್ ಬೋತ್ ಸೈಡ್. ಎರಡೂ ಸೈಡ್ ನಾವು ಸೇಮ್ ಅಮೌಂಟನ್ನು ರೆಕಾರ್ಡ್ ಮಾಡಬೇಕಾಗ್ತದೆ. ಯಾವುದು ಹೆಚ್ಚಿಗೆ ಇದೆ ನೋಡಿರಿ, 46,500 ಹೆಚ್ಚಿಗೆ ಇದೆ. ಸೊ 46,500 ಎರಡೂ ಸೈಡ್ ರೆಕಾರ್ಡ್ ಮಾಡಿದ ಮೇಲೆ ಆ 46,500 ಒಳಗೆ ಈ 33,000 ಸಮಥಿಂಗ್ ಇತ್ತಲ್ಲ ಅದನ್ನು ಮೈನಸ್ ಮಾಡಿರಿ. ಯು ವಿಲ್ ಗೆಟ್ 13,900 ರೂಪೀಸ್. ಇಲ್ಲಿ ಏನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರ್ದಿದ್ದಾನಲ್ಲ ಆ ಬ್ಯಾಲೆನ್ಸ್ ನಿಮ್ಗೆ ಬರ್ತದೆ 13,900 ಅಂತೇಳಿ. ಓಕೆ, ಈ 13,900 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೇಳಿ ಮತ್ತೆ ಬರಿತಾವೆ ನಾವು. ಬೇಕಂದ್ರೆ ನೀವು 2 ಟೈಮ್ಸ್ ಬರಿಬೋದು ಅಥವಾ ಒಂದು ಎಂಟ್ರಿ ಒಳಗೆ 2 ಟ್ರಾನ್ಸಾಕ್ಷನ್ಸ್ ಮುಗಿಸ್ಬೋದು. ಈ ಥರ ಮಾಡಿ ನಾವು ಏನು ಮಾಡ್ತೀವಿ ರೀ, ಡಬಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಕ್ಲೋಸ್ ಮಾಡ್ತೀವಿ. ಲಾಸ್ಟ್ಲಿ ಆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನಿದೆಯಲ್ಲ ನೆಕ್ಸ್ಟ್ ಇಯರ್ಗೆ ನಾವು ಅದನ್ನು ಅಥವಾ ನೆಕ್ಸ್ಟ್ ಮಂತ್ಗೆ ಏನು ಮಾಡ್ತೀವಿ, ಬ್ರಾಡ್ ಡೌನ್ ಮಾಡ್ತೇವೆ. ಬ್ರಾಡ್ ಡೌನ್ ಮಾಡಿದ ಸೇಮ್ ಅಮೌಂಟ್ ಏನು ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆಯಲ್ಲ ಅದನ್ನು ಡೆಬಿಟ್ ಸೈಡ್ ಆಫ್ ದ ನೆಕ್ಸ್ಟ್ ಮಂತ್ ಏನು ಮಾಡಿರಿ, ಬ್ರಾಡ್ ಡೌನ್ ಮಾಡಿರಿ. October 1 ನೆಕ್ಸ್ಟ್ ಮಂತ್ ಯಾವ್ದು ಬರ್ತದೆ ರೀ, ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್ ಫಸ್ಟ್ ಡೇಟಿಗೆ ಆ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡಬೇಕಾಗ್ತದೆ. October 1 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂಥೇಳಿ ಟ್ರಾನ್ಸಾಕ್ಷನ್ ಬರೀರಿ. ದೆನ್ ಅಮೌಂಟ್ ಸೇಮ್ ಅಮೌಂಟ್ ಕ್ಯಾರಿ ಮಾಡಿರಿ. 10,100 ಆನ್ ಕ್ಯಾಶ್ ಕಾಲಮ್, 13,900 ಇನ್ ಬ್ಯಾಂಕ್ ಕಾಲಮ್. ಈ ಥರ ಮಾಡಿ ಈ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಸಿಸ್ಟಮ್ ಏನಿದೆಯಲ್ಲ ನಾವು ಕ್ಲೋಸ್ ಮಾಡ್ತೇವೆ. ಇದರ ಮೇಲೆ 15 ಮಾರ್ಕ್ಸ್ ಎವ್ರಿ ಇಯರ್ ಕ್ವಶನ್ ಕೇಳ್ತಾ ಬಂದಿದ್ದಾನೆ. ಒಂದು ಸಲ ಪ್ರಾಕ್ಟೀಸ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ತಾ ಹೋಗ್ರಿ. ಓಕೆ, ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.